ಎಲ್ಲರಿಗೂ ಭಗತ್ ಸಿಂಗ್ ಎಜುಕೇಷನ್ GK ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಸಿದ್ದು ಅಂತ. ನಾನು ಇವತ್ತು ಕಂಪ್ಯೂಟರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಆಯಿತಾ. ಈ ಕಂಪ್ಯೂಟರ್ ಎಲ್ಲ ರೀತಿಯ ನಾನಾ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಮುಖ್ಯವಾದ ಒಂದು ಭಾಗ ಅಂತಲೇ ಅಂತ ಸಹ ಹೇಳ್ಬೋದು. ಹಾಗಾದರೆ ಬನ್ನಿ ಇವತ್ತು ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಣ. ಈ ಕಂಪ್ಯೂಟರ್ ಅಂದ ತಕ್ಷಣ ನಮ್ಗೆ ನೆನಪಿಗೆ ಬರದೆ ಈ ಕಂಪ್ಯೂಟರ್ನ ಕಂಡುಹಿಡಿದಿದ್ದು ಯಾರು? ಚಾರ್ಲ್ಸ್ ಬೆಬೇಜ್ ಅಂತ. ಇವ್ರ ಬಗ್ಗೆ ಒಂದು ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಚಾರ್ಲ್ಸ್ ಬೆಬೇಜ್ ಅವರು ಇವರು ಎಷ್ಟರಲ್ಲಿ ಜನಿಸ್ತಾರೆ ಅಂದರೆ ಡಿಸೆಂಬರ್ 26, 1791 ಏನು ಮಾಡ್ತಾರೆ, ಲಂಡನ್ನ ಒಂದು ನಿಮಿಷ, ಏನು ಮಾಡ್ತಾರೆ ಇವರು, ಇಂಗ್ಲೆಂಡ್ನಲ್ಲಿ ಜನಿಸ್ತಾರೆ. ಹಾಗೆ ಹೋಗಿ ಯಾವಾಗ ಮರಣ ಹೊಂತಾರೆ ಅಂದರೆ ಇವರು ಯಾರಂದರೆ ಚಾರ್ಲ್ಸ್ ಬೆಬೇಜ್ ಅವರು. ಕಂಪ್ಯೂಟರ್ನ ಕಂಡುಹಿಡಿದಂಥ ಯಾವುದೊಂದು ಕ್ವಶನ್ ಬಂದರೆ ಯಾರಂದರೆ ಚಾರ್ಲ್ಸ್ ಬ್ಯಾಬೇಜ್ ಅವ್ರೇನು ಇವರು ಕಂಪ್ಯೂಟರ್ನ ಕಂಡುಹಿಡಿದ್ರು. ಆಗ ಕಂಪ್ಯೂಟರ್ನ ತಂದೆ ಸಹ ಅಂತ ಇವರು ಚಾರ್ಲ್ಸ್ ಬೆಬೇಜ್ ಅವ್ರನ್ನೇ ಕರೀತಾರೆ ಆಯ್ತಲ್ವ. ಈ ಕಂಪ್ಯೂಟರ್ನ ಕಂಡುಹಿಡಿದಂಥ ಇವರು ಡಿಸೆಂಬರ್ 26, 1791 ಲಂಡನ್ನಲ್ಲಿ ಜನಿಸ್ತಾರೆ. ಹಾಗೆ ಇವರು ಮರಣ ಯಾವಾಗಂದರೆ ಅಕ್ಟೋಬರ್ 18, 1871 ಏನು ಮಾಡ್ತಾರೆ ಇವರು, ಅದೇ ಇಂಗ್ಲೆಂಡ್ನ ಲಂಡನ್ನಲ್ಲಿ ಏನು ಮಾಡ್ತಾರೆ ಇವರು ಮರಣ ಹೊಂತಾರೆ. ಈ ಚಾರ್ಲ್ಸ್ ಬೆಬೇಜ್ ಅವರು ಸರ್ ಏನಾಗಿದ್ರು ಇವರಂದರೆ, ಚಾರ್ಲ್ಸ್ ಬೆಬೇಜ್ ಅವರು ಇವರೊಬ್ಬ ತತ್ವಜ್ಞಾನಿ ಸಹ ಆಗಿದ್ದರು. ಹಾಗೂ ಇಂಗ್ಲೀಷ್ನ ಪರಿಣಿತಿಯನ್ನು ಹೊಂದಿದ್ದರು. ಇವರೊಬ್ಬ ಬ್ರಿಟಿಷ್ ಶಾಸ್ತ್ರಜ್ಞರು ಸಹ ಆಗಿದ್ದರು. ಹಾಗೆ ಇವರು ಗಣಿತದಲ್ಲಿ ಸಹ ಪರಿಣಿತಿಯನ್ನು ಹೊಂದಿದ್ದರು. ಗಣಿತದಲ್ಲಿ ಸಹ ಪರಿಣಿತರನ್ನು ಹೊಂದಿದ್ದರು. ಹಾಗೆ ಇವರು ಚಾರ್ಲ್ಸ್ ಬೆಬೇಜ್ ಅವರು ಮುಖ್ಯವಾಗಿ ಏನಾಗಿದ್ರು ಅಂದರೆ ಸಂಶೋಧಕರು ಸಹ ಏನು ಮಾಡ್ತಾರೆ, ಸಂಶೋಧಕರು ಸಹ ಆಗಿರ್ತಾರೆ. ಯಾರು? ಚಾರ್ಲ್ಸ್ ಬೆಬೇಜ್. ಈ ಚಾರ್ಲ್ಸ್ ಬೆಬೇಜ್ ಕೇಳಿದ್ರೆ ಇಷ್ಟು. ಚಾರ್ಲ್ಸ್ ಬೆಬೇಜ್ ಯಾರು? ಡಿಸೆಂಬರ್ 26, 1790 ಲಂಡನ್ನಲ್ಲಿ ಜನಿಸ್ತಾರೆ. ಹಾಗೆ ಮರಣ ಅಕ್ಟೋಬರ್ 18, 1871 ಮರಣ ಹೊಂತಾರೆ. ಹಾಗೆ ಇವರು ಚಾರ್ಲ್ಸ್ ಬೆಬೇಜ್ ಯಾರಂದರೆ ಕಂಪ್ಯೂಟರ್ನ ಕಂಡುಹಿಡಿದವರು. ಇವರೊಬ್ಬ ತತ್ವಜ್ಞಾನಿನೂ ಹೌದು, ಗಣಿತಶಾಸ್ತ್ರಜ್ಞನೂ ಹೌದು, ಹಾಗೂ ಸಂಶೋಧಕರು ಸಹ ಹೌದು. ಹಾಗಾದರೆ ನೆಕ್ಸ್ಟ್ ಮುಗಿತಲ್ವ. ಹಾಗಾದರೆ ಈಗ ಕಂಪ್ಯೂಟರ್ನ ಡೈರೆಕ್ಟ್ ಮಾಹಿತಿ ಬಗ್ಗೆ ಹೋಗ್ಬಿಡೋಣ ಆಯಿತಾ. ಕಂಪ್ಯೂಟರ್ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಕಂಪ್ಯೂಟರ್ನಲ್ಲಿ ಮೇನ್ ಮುಖ್ಯವಾದಂಥ 2 ಘಟಕಗಳು ಯಾವ್ಯಾವ ಸರ್ ಅಂದರೆ, ಒಂದು ಇನ್ಪುಟ್ ಸಾಧನ, ಇನ್ನೊಂದು ಔಟ್ಪುಟ್ ಸಾಧನ ಆಯಿತಾ. ಈಗ ನಾವು ಇನ್ಪುಟ್ ಸಾಧನ ಬಗ್ಗೆ ತಿಳ್ಕೊಳ್ಳೋಣ. ಕಂಪ್ಯೂಟರ್ನ ಇನ್ಪುಟ್ ಸಾಧನ ನೋಡು. ಕಂಪ್ಯೂಟರ್ನ ಇನ್ಪುಟ್ ಸಾಧನ ಅಲ್ವಾ ಸರ್. ಇವು ಜಾಸ್ತಿ, ಇವೊಂದು 5-6 ಇದ್ದಾವೆ ಅಥವಾ ಇನ್ನೂ ಇದ್ದಾವೆ, ಹಲವಾರು ಇದ್ದಾವೆ. ಹಾಗಾದರೆ ಸರ್ ಇದು ಹೆಂಗೆ ನೆನ್ಪಿಡೋದಂದರೆ ಸಿಂಪಲ್ಲಾಗಿ ಹೇಳ್ತೀನಿ ಕೇಳುವಾಗ, MSKD ಏನಿದೆ, DB ಹಾಗೂ J ಇದೊಂದು ಕೋಡ್ ಆಯಿತಾ. ಈ ಕಂಪ್ಯೂಟರ್ನ ಇನ್ಪುಟ್ ಸಾಧನಗಳು ಯಾವ್ಯಾವ ಅಂದರೆ ಒಂದೊಂದೇ ತಿಳ್ಕೊಳ್ಳೋಣ ಅಂದೋಣ. ಈಗೇನು ಎಮ್ ಅಂದರೆ ಮೌಸ್ ಆಯಿತಾ. ಎಮ್ ಅಂದರೆ ಮೌಸ್. ಆಗಿನೊಂದು ಕೆ ಅಂದರೆ ಕೀಬೋರ್ಡ್. ಹಾಗೆ ಇನ್ನೊಂದು ಎಸ್ ಅಂದರೆ ಏನಂದರೆ ಸ್ಕ್ಯಾನರ್. ಹಾಗೆ ಇವು 3 ಗೊತ್ತಾಯ್ತಲ್ವ. ಈಗ ಎಸ್ ಅಂದರೆ ಕ್ಯಾನ್. ಡಿ ಅಂದರೆ ಏನು ಸರ್?
ಡಿಜಿಟಲ್ ಕ್ಯಾಮ್ರಾ. ಡಿ ಅಂದರೆ ಏನಂದರೆ ಡಿಜಿಟಲ್ ಕ್ಯಾಮ್ರಾ. ಹಾಗಾದರೆ ಇನ್ನೊಂದು ಉಳಿತಲ್ವ, ಯಾವುದದು? ಬಿ ಅಂದರೆ ಬಾರ್ ಕೋಡ್. ಇನ್ನೊಂದು ಯಾವುದು ಸರ್? ಜೆ ಅಂದರೆ ಏನು? ಇನ್ನೊಂದು ಇನ್ಪುಟ್ ಸಾಧನ ಯಾವುದಂದರೆ ಜಾಯ್ಸ್ಟಿಕ್. ಇದೇನು ಕಂಪ್ಯೂಟರ್ ಇನ್ಪುಟ್ ಏನು ಸಾಧನಗಳು. ಯಾಕಂದರೆ ಕಂಪ್ಯೂಟರ್ನಲ್ಲಿ ಕೇಳುವಂತಹ ಇದ್ರ ಮೇಲೆ ಕ್ವಶನ್ ಇರುತ್ತೆ. ಯಾಕಂದರೆ ಈಗ 3 ಕೊಡ್ತೇನೆ, ನೀವು ಯಾವ ಕೊಡ್ತಾನೆ? ಔಟ್ಪುಟ್ ಸಾಧನ 3 ಕೊಟ್ಟು ಅದರಲ್ಲಿ ಇನ್ಪುಟ್ ಸಾಧನ ಯಾವ್ದು ಇರ್ತಾನೆ ಅಂದರೆ ಸ್ಕ್ಯಾನರ್ ಅಂತ ಹೇಳ್ತಾನೆ. ಆಯಿತಾ? ಇನ್ಪುಟ್ ಸಾಧನ ಏನು ಕೊಟ್ಟ? 3 ಕೊಟ್ಟ ಔಟ್ಪುಟ್ ಸಾಧನ. ಇನ್ಪುಟ್ ಸಾಧನ ಇದು 1 ಕೊಟ್ಟಾಗ ಇವುಗಳಲ್ಲಿ ಯಾವುದು ಇನ್ಪುಟ್ ಸಾಧನ ಅಂತ ಕೇಳ್ತಾನೆ. ಹಾಗಾಗಿ ಇವಿಷ್ಟೇನಿದಾವಲ್ಲ ಇವೆಲ್ಲದ್ರ ಬಗ್ಗೆ ನಮಗೇನಿರಬೇಕು? ಮಾಹಿತಿ ಇರಬೇಕು. ಇವಾಗೇನಂದರೆ ಯಾವುದು ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗಂದರೆ ಇವು ಕಂಪ್ಯೂಟರ್ ಅಂತ ಕೇಳಿದ್ರೆ ಅದ್ರದ್ದೆಲ್ಲ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಈ ಕಂಪ್ಯೂಟರ್ ಇನ್ಪುಟ್ ಸಾಧನಗಳು ಯಾವುವು ಅಂತಂದರೆ ಮೌಸ್, ಕೀಬೋರ್ಡ್, ಸ್ಕ್ಯಾನರ್, ಬಾರ್ಕೋಡ್ ಹಾಗೂ ಡಿಜಿಟಲ್ ಕ್ಯಾಮ್ರಾ ಹಾಗೂ ಜಾಯ್ಸ್ಟಿಕ್. ಇವು ಕಂಪ್ಯೂಟರ್ನ ಇನ್ಪುಟ್ ಸಾಧನಗಳು ಅಂತ ನಮಗೆ ಗೊತ್ತಿರಬೇಕು. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಸಿಂಪಲ್ ಆಗಿರೋದು ಒಂದು ಕೋಡ್ ಮಾಡಿದ್ದೀನಿ. ಆ ಕೋಡನ್ನ ಬರ್ಕೊಳ್ಳಿ. ಇವಾಗ ನೆಕ್ಸ್ಟ್ ಒಂದು ಟಾಪಿಕ್ಗೆ ಹೋಗೋಣ. ನೆಕ್ಸ್ಟ್ ಯಾವುದು ಸರ್ ಅಂದರೆ ನೆಕ್ಸ್ಟ್ ಈಗ ಔಟ್ಪುಟ್ ಸಾಧನಗಳು. ನಾವು ಹೇಳಿದ್ದೀನಿ ಎಕ್ಸಾಮಲ್ಲಿ ಹೆಂಗೆ ಕೇಳ್ತಾನಂದರೆ 3 ಇನ್ಪುಟ್ ಸಾಧನ ಕೊಡ್ಬೋದು, ಒಂದು ಔಟ್ಪುಟ್ ಸಾಧನ ಯಾವುದನ್ನು ಬೇರೆ ತಂದಿಡ್ಬೋದು. ಆಯಿತಾ? ಇವೆಲ್ಲ ನಮಗೇನು ಮಾಡ್ತಿರ್ಬೇಕು? ಗೊತ್ತಿರಬೇಕು. ಬಹಳ ಇಂಪಾರ್ಟೆಂಟ್ ಇವು. ಆಯಿತಾ? ನೆಕ್ಸ್ಟ್ ಇವಾಗ ನಾವು ಔಟ್ಪುಟ್ ಸಾಧನ ಬಗ್ಗೆ ಹೋಗೋಣ. ಕಂಪ್ಯೂಟರ್ನ ಔಟ್ಪುಟ್ ಸಾಧನಗಳು. ಕಂಪ್ಯೂಟರ್ನ ಔಟ್ಪುಟ್ ಸಾಧನ. ಕಂಪ್ಯೂಟರ್ನ ಔಟ್ಪುಟ್ ಸಾಧನಗಳು ಯಾವಿದೆ ಸರ್ ಅಂದರೆ ಒಂದೊಂದಾಗಿ ನಾವೀಗ ನೋಡ್ತಾ ಹೋಗೋಣ. ಸರ್ ಇದಕ್ಕೆ ಯಾವ ರೀತಿ ಕೋಡ್ ಮಾಡಿದ್ದೀರ ಅಂದರೆ MM+P ಇನ್ನೊಂದು S ಅಂತ ಮಾಡಿದ್ದೀನಿ. ಹಾಗಾದರೆ ಬನ್ನಿ ಒಂದೊಂದೇ ತಿಳ್ಕೊಳ್ಳೋಣ. ಸರ್ ಎಮ್ ಅಂದರೆ ಏನು ಸರ್? ಎಮ್ ಅಂದರೆ ಮಾನಿಟರ್. ಎಮ್ ಅಂದ್ರೆ ಏನು? ಮಾನಿಟರ್. ಹಾಗಾದರೆ ಇನ್ನೊಂದು ಎಮ್ ಅಂದರೆ ಏನು ಸರ್? ಇನ್ನೊಂದು ಎಮ್ ಅಂದರೆ ಮೈಕ್ರೋಫೋನ್. ಸರ್ ಪಿ ಸರ್ ಇಲ್ಲಿ ಇತ್ತಲ್ಲ ಈ ಪಿ ಅಂದರೆ ಏನು ಸರ್? ಪಿ ಅಂದರೆ ಪ್ರಿಂಟರ್. ಹಾಗಾದರೆ ಇನ್ನೊಂದು ಪಿ ಇದೆ, ಅದೇನು ಸರ್ ಅಂದರೆ ಪ್ರೊಜೆಕ್ಟರ್. ಹಾಗಾದರೆ ಎಸ್ ಇದೆ ಸರ್. ಎಸ್ ಅಂದರೆ ಏನು ಸರ್ ಅಂದರೆ ಎಸ್ ಅಂದರೆ ಸ್ಪೀಕರ್. ಇಷ್ಟು ನಾವೇನಂದರೆ ಇವು ಕಂಪ್ಯೂಟರ್ನ ಔಟ್ಪುಟ್ ಸಾಧನಗಳು ಯಾವ್ಯಾವು ಅಂದರೆ ಮಾನಿಟರ್, ಆಯಿತಾ, ಮೈಕ್ರೋಫೋನ್, ಪ್ರಿಂಟರ್ ಹಾಗೂ ಪ್ರೊಜೆಕ್ಟರ್ ಹಾಗೂ ಸ್ಪೀಕರ್. ಇವೇನು ಮಾಡ್ಬೇಕಂದ್ರೆ ನಿಮಗೂ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಾಂದರೆ ಬಾಯಟ್ ಹಾಕ್ತಿರೋ ನಿಮಗೆ ಬಿಟ್ಟಿದ್ದು. ಬಾಯಟ್ ಹಾಕ್ಲೇಬಾರ್ದು, ಯಾಕಂದರೆ ಇವ್ರನ್ನ ಅರ್ಥ ಮಾಡ್ಕೊಂಡ್ರೆ ತಲೆಗೊಳ್ತವೆ. ನೀವು ಅರ್ಥ ಮಾಡ್ಕೊಳ್ಕಂದ್ರೆ ಸರ್ ಇದು ಹಾಕ್ತಿಲ್ಲ ನೆನ್ಪಿಡೋದು ಹೆಂಗೆ ಸರ್ ಅಂತಂದರೆ ಇಲ್ಲೊಂದು ಕೋಡ್ ಮಾಡಿದ್ದೀನಲ್ವ, ಈ ಕೋಡ್ ಮೂಲಕ ನೀವೇನಿದ್ರನ್ನ ನೆನ್ಪಿಡ್ಬೋದು. ಹೆಂಗಂದರೆ MMPP. MM ಅಂದರೆ ಏನು ಸರ್? ಮಾನಿಟರ್. ಇಲ್ಲಿ ನೋಡಿ ಮಾನಿಟರ್ ಇಲ್ಲೇ ಇದೆ, ಮೈಕ್ರೋಫೋನ್, PP ಅಂತ 2 ಇಟ್ಟಿದ್ದೀನಿ. ಒಂದೊಂದು ಪ್ರಿಂಟರ್, ಇನ್ನೊಂದು ಪ್ರೊಜೆಕ್ಟರ್. ಹಾಗಾದರೆ ಇನ್ನೊಂದು ಎಸ್ ಇದೆ. ಎಸ್ ಅಂದರೆ ಏನು ಸರ್? ಎಸ್ ಅಂದರೆ ಸ್ಪೀಕರ್. ಇದೊಂದು ನೆನ್ಪಿಡುವಂಥ ಒಂದು ತಂತ್ರಾಂಶ. ಆಯಿತಾ? ಹೀಗೆ ಇದರಲ್ಲೂ ಸಹ ಹೆಂಗೆ ಕೇಳ್ತೀನಿ ಅಂದರೆ ಒಂದಲ್ಲ 3 ಅನ್ಕೊಳ್ಳೋಣ. 3 ಇನ್ಪುಟ್ ಸಾಧನ ಕೊಟ್ಟು ಒಂದು ಔಟ್ಪುಟ್ ಸಾಧನ ಹಿಡಿತಾನೆ. ಅದು ಔಟ್ಪುಟ್ ಸಾಧನ ಯಾವುದಂದರೆ ಮೈಕ್ರೋಫೋನ್ ಕೊಡ್ತಾನೆ. ಆ ಮೈಕ್ರೋಫೋನ್ ಕೊಟ್ಟಾಗ ನಿಮ್ಗೆ ಏನಾದರೂ ಇಷ್ಟು ಗೊತ್ತಿದ್ದರೆ ನೀವು ಸಣ್ಣದಂದು ಕೇರ್ಲೆಸ್ ಮಾಡಿದರೆ ಏನಾಗುತ್ತೆ? ನಮಗೆ ಲಾಸ್ ಆಗುತ್ತೆ, ನಮ್ಮದೇ ಒಂದು ಮಾರ್ಕ್ಸ್ ಹೋಗುತ್ತೆ. ಈಗ ಕಾಂಪಿಟೇಟಿವ್ ಎಕ್ಸಾಮ್ ನೋಡಬೇಕು, ಕೆಲವ್ರದ್ದು 70 ಆಗಿರುತ್ತೆ. ಎಷ್ಟಾಗಿರುತ್ತೆ? 70 ಆಗಿರುತ್ತಲ್ವ, ಅದು 71 ನಿಂತಿರುತ್ತೆ. ನಾವೇನು ಮಾಡಿರ್ತೀವಿ, ಇದೇನು ಬಿಡು ಇರಲಿ ಅಂತ ಇದರಲ್ಲೇ ಕೇರ್ಲೆಸ್ ಮಾಡ್ತೀವಲ್ವ, ಇದೇನು ಮಾಡುತ್ತೆ? ಇಲ್ಲಿ ನಮಗೆ ಒಂದು ದೊಡ್ಡದಾದ ಒಂದು ಹೊಡೆತನ ಕೊಡುತ್ತೆ. ಆದ್ದರಿಂದ ಇವೆಲ್ಲ ನಾವು ತಿಳಿದಿರಬೇಕು. ಆಯಿತಾ? ನೆಕ್ಸ್ಟ್ ಏನಂದರೆ ಬನ್ನಿ ಒಂದೊಂದಾಗಿ ನೆಕ್ಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಇವು ಕಂಪ್ಯೂಟರ್ನ ಇನ್ಪುಟ್, ಈಗ ಔಟ್ಪುಟ್ ಸಾಧನಗಳ ಬಗ್ಗೆ ತಿಳ್ಕೊಂಡ್ರಲ್ವ. ಹಾಗಾದರೆ ಈಗ ಕಂಪ್ಯೂಟರ್ನಲ್ಲಿ ಬರುವಂಥ
ಕೆಲವು ನೋಡೋಣ ಅಷ್ಟೇ. ಏನು ಸರ್, ರ್ಯಾಮ್ ಅಂತ ಬರುತ್ತೆ, ಹೌದಾ? ಇನ್ನೊಂದು ರೋಮ್ ಅಂತ ಬರುತ್ತೆ, ಇನ್ನೊಂದು LCD ಅಂತ ಬರುತ್ತೆ. ಹಾಗಾದರೆ ಇನ್ನೊಂದು CPU ಅಂತ ಬರುತ್ತೆ. ಇನ್ನೊಂದು LAN ಅಂತ ಬರುತ್ತೆ. ಹಾಗಾದರೆ ಇನ್ನೊಂದು PAN ಅಂತ ಬರುತ್ತೆ. ಇವ್ರ ಬಗ್ಗೆ ನೋಡ್ಕೊ ಸರ್. ರ್ಯಾಮ್ ಅಂದರೆ ಏನು ಸರ್? ರ್ಯಾಂಡಮ್ ಆ್ಯಕ್ಸೆಸ್ ಮೆಮರಿ. ಇದರ ಒಂದು ವಿಸ್ತೀರ್ಣ ರೂಪ ಕೇಳ್ಬೋದು. ಇದರ ಒಂದು ವಿಸ್ತಾರ ರೂಪ ಬರೀರಿ ಅಂತ ಎಕ್ಸಾಮ್ ಡೈರೆಕ್ಟಾಗಿ ಕ್ವಶನ್ ಇರುತ್ತೆ, 4 ಆಪ್ಷನ್ ಇರುತ್ತೆ. ಈ ಥರ ಕಂಪ್ಯೂಸ್ ಮಾಡೋಕ್ಕಿಂತ 3 ಇದೇ ಥರ ಆಪ್ಷನ್ ಸೇಮ್ ಇಟ್ಟಿರ್ತಾನೆ. ರ್ಯಾಂಡಮ್ ಆ್ಯಕ್ಸೆಸ್ ಮೆಮರಿ ಇದೆಯಲ್ಲ, ಈ ರ್ಯಾಂಡಮ್ ತೆಗೆದು ಇನ್ನೊಂದು ಇಟ್ಟಿರ್ತಾನೆ ಇದ್ರ ಜಾಗಕ್ಕೆ. ಅದ್ರ ಥರ ವಿಸ್ತೃತ ರೂಪ ನಮಗೆ ಗೊತ್ತಿರಬೇಕು. ಹಾಗಾದರೆ ರೋಮ್ ಅಂದರೆ ಏನು ಸರ್? ರೋಮ್ ಅಂದರೆ ರೀಡ್ ಓನ್ಲಿ ಮೆಮರಿ. ಹಾಗಾದರೆ LCD ಅಂದರೆ ಏನು ಸರ್? ಬನ್ನಿ ತಗೋಣ. LCD ಅಂದರೆ ಲಿಕ್ವಿಡ್ ಕ್ರೈಸ್ಟಲ್, ಡಿ ಅಂದ್ರೇನು? ಡಿಸ್ಪ್ಲೇ, ಲಿಕ್ವಿಡ್ ಕ್ರೈಸ್ಟಲ್ ಡಿಸ್ಪ್ಲೇ. ಹಾಗಾದರೆ CPU ಅಂದರೆ ಏನು ಸರ್? CPU ಅಂದರೆ ಇದು ಭಾರಿ ಏನಿದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಅಂತ ಸಹ ಹೇಳ್ಬೋದು. ಇದು ಹಲವಾರು ಎಕ್ಸಾಮಲ್ಲಿ ಬಂದೋಗಿದೆ. CPU ಅಂದರೆ ಏನು ಸರ್? ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಏನಿದು? ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇದನ್ನೇನಂತಾರೆ? ಕಂಪ್ಯೂಟರ್ನ ಮೆದುಳು ಸಹ ಎಂದು ಕರೀತಾರೆ. ಈಗ ಒಂದೊಂದು ಕ್ವಶನ್ ಒಂದೊಂದು ಎಕ್ಸಾಮಲ್ಲಿ ಹೆಂಗೆ ಕೇಳಿದಾನಂದರೆ ಕಂಪ್ಯೂಟರ್ನ ಮೆದುಳು ಅಂತ ಯಾವುದನ್ನು ಕರೀತಾರೆ ಅಂತ ಈ ಥರ 3 ಆಪ್ಷನ್ ಕೊಟ್ಟು ಲಾಸ್ಟಲ್ಲಿ ಏನು ಮಾಡ್ತಾನೆ? CPU ಅಂತ ಇಟ್ಟಿರ್ತಾನೆ. ಅವಾಗ ನಾವೇನು ಮಾಡಬೇಕು? CPU ಹಾಕಬೇಕು. ಇದೇನು CPU ಬಿಡ ಅಂತೇನು ಕೇರ್ಲೆಸ್ ಮಾಡೋಂಗಿಲ್ಲ, ಆಯಿತಾ? ಇದನ್ನು ಕಂಪ್ಯೂಟರ್ ಮೆದುಳು ಅಂತ ಸಹ ಕರೀತಾರೆ, ಹಾಗೂ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಸಹ ಕರೀತಾರೆ. ಹಾಗಾದರೆ LA ಅಂತ ನೋಡ್ಬೋಲ್ವ ಸರ್? LA ಅಂದರೆ ಏನಿದೆ ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್. PA ಅಂದರೆ ಏನು ಸರ್? ಅಂದರೆ ಪರ್ಸ್ನಲ್ ಏರಿಯಾ ನೆಟ್ವರ್ಕ್ ಅಂತ. ತಿಳ್ಕೊಂಡ್ವಲ್ವ? ಈ ರೀತಿ ಕಂಪ್ಯೂಟರ್ನ ಔಟ್ಪುಟ್ ಸಾಧನಗಳು ಬಗ್ಗೆ ತಿಳ್ಕೊಂಡ್ವಿ. ಈಗಾದರೆ ನಮ್ಮ ಒಂದು ಚಾನಲ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ನಾವೇನಾದರೂ ಮಿಸ್ಟೇಕ್ ಮಾಡಿದರೆ, ಸರ್ ಈ ರೀತಿ ಆಗಿದೆ, ಈ ರೀತಿ ನೀವು ಇನ್ನೂ ಸ್ವಲ್ಪ ಏನೋ ಚೆನ್ನಾಗಿ ಹೇಳ್ಬೋದಿತ್ತು, ಅಥವಾ ಏನೇನು ಮಿಸ್ಟೇಕ್ ಮಾಡಿದರೆ ಡೈರೆಕ್ಟಾಗಿ ಹೇಳಿ, ಆಯಿತಾ? ಎಲ್ರಿಗೂ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ